ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಯುದ್ಧದ ಭೀತಿ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಿದೆ. ನೋ ಫ್ಲೈಟ್ ಝೋನ್ ಘೋಷಿಸಿದೆ ಈಗಾಗಲೇ ಪಾಕಿಸ್ತಾನ. ಮೇ 2ರವರೆಗೂ ಕೂಡ ವಿಮಾನ ಹಾರಾಟವನ್ನ ನಿರ್ಬಂಧ ಮಾಡಿರುವಂತಹದ್ದು. ಪಾಪಿ ಪಾಕಿಸ್ತಾನಕ್ಕೆ ಭಾರತದ ಯುದ್ಧ ಯಾವ ರೀತಿ ಕಾಡ್ತಾ ಇದೆ ಅಂದ್ರೆ ಕನಸಲ್ಲೂ ಕೂಡ ಬೆಚ್ಚಿ ಬೀಳ್ತಾ ಇದ್ದಾರೆ. ನಾನಾ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ನಾನಾ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಅದರಲ್ಲಿ ಇದು ಕೂಡ ಒಂದು. ಮೇ 2ರವರೆಗೂ ಕೂಡ ವಿಮಾನ ಹಾರಾಟವನ್ನು ನಿರ್ಬಂಧ ಮಾಡಲಾಗಿದೆ ಪಾಕಿಸ್ತಾನದಲ್ಲಿ. ಈ ಮೂಲಕ ಯಾವ ರೀತಿ ಹೆದರಿದ್ದಾರೆ, ಯಾವ ರೀತಿ ಭಾರತದ ನಡೆ ಮತ್ತು ನುಡಿಗಳು, ಭಾರತ ಇಡ್ತಾ ಇರುವಂತಹ ಹೆಜ್ಜೆ ಹೇಗೆ ಅವರಲ್ಲಿ ದಿಗಿಲು ಹುಟ್ಟಿಸಿದೆ ಅನ್ನೋದಕ್ಕೆ ಎಲ್ಲವೂ ಕೂಡ ಸಾಕ್ಷಿ. ನೋಡಿ, ಇಲ್ಲಿಯವರೆಗೂ ಭಾರತ ಸರ್ಕಾರದ ಸಚಿವರಾಗಲಿ, ರಕ್ಷಣಾ ಸಚಿವರಾಗಲಿ ಒಬ್ಬರು ಕಮಕ್ ಅಂತಿಲ್ಲ, ಮಾತನಾಡ್ತಿಲ್ಲ. ಆದರೆ ಪಾಕಿಸ್ತಾನದವ್ರು ನೋಡಿ ಯಾವ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಈಗ ನೋ ಫ್ಲೈಯಿಂಗ್ ಝೋನ್ ಅನ್ನೋದನ್ನ ಈ ಹಿಂದೆಯೇ ಘೋಷಣೆ ಮಾಡಿತ್ತು ಪಾಕಿಸ್ತಾನ. ಈಗ ಭಾರತದ ಯುದ್ಧದ ಭೀತಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳಿ ಪಾಕಿಸ್ತಾನಕ್ಕೆ, ಹಾಗಾಗಿಯೇ ಈ ರೀತಿಯ ಕ್ರಮಗಳ ಮೊರೆ ಹೋಗ್ತಾ ಇದೆಯಾ ಅಂತ? ಪ್ರೇಮಿಗ ಪಾಕಿಸ್ತಾನದಲ್ಲಿ ವಿಮಾನಗಳ ಹಾರಾಟವನ್ನು ಕೂಡ ನಿಷೇಧ ಹೇರುವಂತ ಕೆಲಸವನ್ನ ಈಗ ಪಾಕಿಸ್ತಾನ ಸರ್ಕಾರ ಮಾಡಿರುವಂತದ್ದು. ಮೇ 2ನೇ ತಾರೀಕು ಯಾವ ವಿಮಾನಗಳು ಕೂಡ ಹಾರಾಟ ನಡೆಸಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ಸೊ ಈ ಹಿಂದೆ ಭಾರತದ ವಿಮಾನಗಳಿಗೆ ನಿರ್ಬಂಧಿಸುವಂತ ಕೆಲಸವನ್ನ ಪಾಕಿಸ್ತಾನ ಮಾಡಿತ್ತು. ಈಗ ತನ್ನ ನೆಲೆಯೊಳಗಡೆನೆ ವಿಮಾನಗಳ ಹಾರಾಟಕ್ಕೆ ನಿಷೇಧ ಹೇರುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಒಂದು ವೇಳೆ ಯುದ್ಧ ಘೋಷಣೆ ಆದ್ರೆ ವಿಮಾನ ನಿಲ್ದಾಣಗಳ ಬಳಕೆ ಅಗತ್ಯ ಆಗುತ್ತೆ. ಯುದ್ಧ ವಿಮಾನಗಳ ಹಾರಾಟಕ್ಕೂ ಕೂಡ ಸಾರ್ವಜನಿಕ ವಿಮಾನ ಏರ್ಪೋರ್ಟ್ಗಳೇನಿದ್ದಾವೆ ಅವುಗಳನ್ನು ಕೂಡ ಬಳಸಿಕೊಳ್ಳುವಂತಹ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಾರ್ವಜನಿಕರು ಓಡಾಡುವಂತಹ ವಿಮಾನ ನಿಲ್ದಾಣಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ನಿರ್ಬಂಧಿಸುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡ್ತಾ ಇರುವಂತದ್ದು. ಅಥವಾ ಏನು ಪಾಕಿಸ್ತಾನದ ವಿಮಾನಗಳ ಮೇಲೆಯೂ ಕೂಡ ದಾಳಿ ಮಾಡಬಹುದಾದಂತಹ ಸಾಧ್ಯತೆಗಳು ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನು ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇರುವಂತದ್ದು. ಭಾರತ ಯಾವ ಪ್ರಮಾಣದಲ್ಲಿ ಮತ್ತೆ ಹೇಗೆ ದಾಳಿ ಮಾಡಬಹುದು ಅನ್ನುವಂಥದ್ದನ್ನ ಪಾಕಿಸ್ತಾನ ನಿರೀಕ್ಷೆಯೂ ಕೂಡ ಮಾಡೋಕೆ ಆಗ್ತಾ ಇಲ್ಲ. ಹೀಗಾಗಿ ಏನೇನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳಾಗಿ ತೆಗೆದುಕೊಳ್ಳಬಹುದು ಆ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಹೀಗಾಗಿ ಪಾಕಿಸ್ತಾನ ಭಾರತದ ದಾಳಿಗೆ ಅಥವಾ ಭಾರತದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ಗಳೇನಿದಾವೆ ಆ ಮೀಟಿಂಗ್ಗಳಿಗೆ ಈಗ ಪತ್ರಗುಟ್ಟದಂತೆ ಕಾಣಿಸ್ತಾ ಇದೆ. ಮುಂದಿನ ಹಂತದಲ್ಲಿ ಭಾರತದ ಹೊಡೆತ ಹೇಗಿರ್ಬೋದು ಅನ್ನುವಂಥದ್ದನ್ನ ಅಂದಾಜು ಮಾಡುವಂತ ಕೆಲಸವನ್ನ ಕೂಡ ಈಗ ಪಾಕಿಸ್ತಾನ ಮಾಡ್ತಾ ಇದೆ. ಪ್ರೇಮ್.